ಇನ್ನು ದೆಹಲಿ ಮ್ಯಾಟ್ರು ಬಿಜೆಪಿ ಲೀಡರ್ಗಳಿದೆ. ಹೈಕಮಾಂಡ್ ಅಂಗಳಕ್ಕೆ ಬಿಜೆಪಿ ಭಿನ್ನಮತ, ಕುಟುಂಬ ರಾಜಕಾರಣದ ವಿರುದ್ಧ ಯತ್ನಾಳ್ ಬಣ ಕೊತ್ತ, ವಿಜೇಂದ್ರ ಮಾತ್ರ ಕೋಲ್. ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷ ಆಯ್ಕೆ ವಿಷಯವಾಗಿ ಪಕ್ಷದ ವರಿಷ್ಠರೊಂದಿಗೆ ಚರ್ಚಿಸಲು ಮಂಗಳವಾರ ದೆಹಲಿಗೆ ತೆರಳಿರ್ತಕ್ಕಂಥ ಯತ್ನಾಳ್ ಒಂದೆರಡು ದಿನ ರಾಷ್ಟ್ರ ರಾಜಧಾನಿಯಲ್ಲೇ ಬಿಡುವ ಸಾಧ್ಯತೆ ಇದೆ. ದೆಹಲಿಯಲ್ಲಿ ಬಿಜೆಪಿ ಕಮಾಂಡ್ ಭೇಟಿ ಮಾಡುವ ನಾಯಕರು ರಾಜ್ಯಾಧ್ಯಕ್ಷ ಸ್ಥಾನದಿಂದ BY ವಿಜೇಂದ್ರ ಅವರನ್ನ ವಜಾಗೊಳಿಸುವಂತೆ ಕೋರಲಿದ್ದಾರೆ ಹಾಗೂ ಚುನಾವಣೆಯ ಮೂಲಕ ಹೊಸ ಅಧ್ಯಕ್ಷರನ್ನು ಆಯ್ಕೆ ಮಾಡಲು ಬೇಡಿಕೆ ಇಡಲಿದ್ದಾರೆ. ಫೆಬ್ರವರಿ 5ರಂದು ದೆಹಲಿಗೆ ವಿಧಾನಸಭೆ ಚುನಾವಣೆ ಮುಕ್ತಾಯವಾಗುತ್ತಿದ್ದು ಶೀಘ್ರದಲ್ಲೇ ವಿಜೇಂದ್ರ ಅವರ ಸ್ಥಾನಕ್ಕೆ ಮತ್ತೊಬ್ಬ ನಾಯಕರನ್ನ ವರಿಷ್ಠರು ಘೋಷಿಸುವ ಸಾಧ್ಯತೆ ಇದೆ. ಹೀಗಾಗಿ ಯತ್ನಾಳ್ ಕ್ಯಾಂಪ್ನಲ್ಲಿ ಚಟುವಟಿಕೆಗಳು ಗರಿಗೆದರಿವೆ. ಪಕ್ಷದ ಕರ್ನಾಟಕ ಸಂಘಟನೆಯ ಚುನಾವಣಾ ಉಸ್ತುವಾರಿ ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರು ರಾಜ್ಯಾಧ್ಯಕ್ಷರ ಹೆಸರು ಘೋಷಣೆ ಮಾಡಲು ಆಗಮಿಸಬಹುದು. ಈ ವೇಳೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಸುವಂತೆ ಯತ್ನಾಳ್ ಮತ್ತು ಬೆಂಬಲಿಗರು ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಡುತ್ತಾರೆಯೇ ಎಂಬುದು ಸದ್ಯದ ಕುತೂಹಲ. ವರಿಷ್ಠರು ಸಮ್ಮತಿಸಿದರೆ ಬಂಡಾಯ ಪಾಳಯವು ಕೂಡ ವಿಜೇಂದ್ರ ವಿರುದ್ಧ ತನ್ನ ಅಭ್ಯರ್ಥಿಯನ್ನು ಘೋಷಿಸಲಿದೆ. ಇತರ ರಾಜ್ಯ ಘಟಕಗಳಿಂದ ಅಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ನಡೆಸುವ ಪ್ರಸ್ತಾಪಗಳಿಲ್ಲ. ಆದರೆ ಕರ್ನಾಟಕದಲ್ಲಿ ಮಾತ್ರ ರಾಜ್ಯಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ನಡೆಸಲೇಬೇಕು ಅಂತ ಯತ್ನಾಳ್ ಪಾಳಯ ಒತ್ತಾಯಿಸಿದೆ. ಮಾಜಿ ಸಚಿವರಾದ ಕುಮಾರ್ ಬಂಗಾರಪ್ಪ, ರಮೇಶ್ ಜಾರಕಿಹೊಳಿ ಮತ್ತು ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರ ಸೋದರ ಸಂಬಂಧಿ NR ಸಂತೋಷ್ ಅವರು ಯತ್ನಾಳ್ ಪಾಳಯಕ್ಕೆ ನಿಷ್ಠಾವಂತರಾಗಿದ್ದಾರೆ. ಸೋಮವಾರ ಆಗಲೇ ಅವರು ದೆಹಲಿಗೆ ತೆರಳಿದ್ರು. ಯತ್ನಾಳ್ ಮತ್ತು ಹರಿಹರ ಶಾಸಕ BP ಹರೀಶ್ ಇತರರು ನಂತರ ಈ ಒಂದು ಟೀಮ್ ಅನ್ನ ಸೇರಿಕೊಳ್ತಾ ಇದ್ದಾರೆ. ಇದಿಷ್ಟೇ ಅಲ್ಲ, ಬಸವರಾಜ ಬೊಮ್ಮಾಯಿ ಅವರು, DV ಸದಾನಂದಗೌಡ, ಡಾಕ್ಟರ್ K ಸುಧಾಕರ್, ಅಶ್ವಥ್ ನಾರಾಯಣ್, CT ರವಿ, ಸುನಿಲ್ ಕುಮಾರ್ ಇವರೆಲ್ಲರೂ ಕೂಡ ಒಂದಷ್ಟು ತಟಸ್ಥವಾಗಿ ಈ ಟೀಮ್ ಅನ್ನ ಸಪೋರ್ಟ್ ಮಾಡ್ತಾ ಇದ್ದಾರೆ. ವಿಜೇಂದ್ರ ಪರವಾಗಿ ಗಟ್ಟಿಯಾಗಿ ಹೊನ್ನಾಳಿಯ ಮಾಜಿ ಶಾಸಕ ರೇಣುಕಾಚಾರ್ಯ, 4-5 ಮಂದಿ ವಿಜೇಂದ್ರ ಜೈಕಾರ ಆಗ್ತಾರೆ. 90-95 ಮಂದಿ ವಿಜೇಂದ್ರ ವಿರುದ್ಧ 20 ಜನ ಬಹಿರಂಗವಾಗಿ ಎಗರಾಡ್ತಿದ್ದಾರೆ, ಆರೋಪ ಮಾಡ್ತಿದ್ದಾರೆ. ಉಳಿದವರೆಲ್ಲ ಸೈಲೆಂಟ್ ಆಗಿ ವಿಜೇಂದ್ರ ಬದಲಾಯಿಸಿ ಅಂತ ಕೂತಿದ್ದಾರೆ. ಸೊ ಹೀಗಾಗಿ ವಿಜೇಂದ್ರ ವಿರೋಧಿ ಪಾಳಯ ದೊಡ್ಡ ಸಂಖ್ಯೆಯಲ್ಲಿ ಕಾಣಿಸಿಕೊಳ್ತಾ ಇದೆ. ವಿ ಸೋಮಣ್ಣ ವಿಜೇಂದ್ರ ವಿರುದ್ಧವಾಗಿದ್ದಾರೆ, ಬೊಮ್ಮಾಯಿ ವಿಜೇಂದ್ರ ವಿರುದ್ಧವಾಗಿದ್ದಾರೆ, ಅಶ್ವಥ್ ನಾರಾಯಣ್ ವಿಜೇಂದ್ರ ವಿರುದ್ಧವಾಗಿದ್ದಾರೆ, CT ರವಿ ವಿಜೇಂದ್ರ ವಿರುದ್ಧವಾಗಿದ್ದಾರೆ, ಡಾಕ್ಟರ್ ಸುಧಾಕರ್ ವಿಜೇಂದ್ರ ವಿರುದ್ಧವಾಗಿ, ಸಂತೋಷ್ ಜಿ ವಿಜೇಂದ್ರ ವಿರುದ್ಧವಾಗಿ, ಪ್ರಹ್ಲಾದ್ ಜೋಶಿ ವಿಜೇಂದ್ರ ವಿರುದ್ಧವಾಗಿ. ವಿಜೇಂದ್ರ ವಿರೋಧಿ ಪಾಳಯ ದೊಡ್ಡ ಸಂಖ್ಯೆಯಲ್ಲಿದೆ. ವಿಜೇಂದ್ರ ಪರ ಹೈಕಮಾಂಡ್ ಮಟ್ಟದಲ್ಲಿ ಮಾತಾಡೋರು ಒಬ್ಬರೂ ಇಲ್ಲ. ಒನ್ ಅಂಡ್ ಓನ್ಲಿ ಮಗ ಅನ್ನೋ ಕಾರಣಕ್ಕೆ ಯಡಿಯೂರಪ್ಪ ಬಿಟ್ಟರೆ ಇನ್ಯಾವ ನಾಯಕರು ವಿಜೇಂದ್ರ ಪರವಾಗಿ ಲಾಬಿ ಮಾಡಕ್ಕೆ ಹೋಗ್ತಾ ಇಲ್ಲ. ಯಾಕೆಂದರೆ ವಿಜೇಂದ್ರ ಅವ್ರನ್ನ ಲಾಬಿ ಮಾಡಿ ಉಳಿಸ್ಕೊಳ್ಳುವಂಥ ಅನಿವಾರ್ಯತೆ ಯಾರಿಗೂ ಇಲ್ಲ. ಸೊ ಹೀಗಾಗಿ ವಿಜೇಂದ್ರ ವಿರೋಧಿ ಬಣ ಪ್ರಬಲವಾಗಿದೆ. ಈ ಹಿನ್ನೆಲೆ ಅವರು ಜೋರಾಗಿ ಫೈಟ್ ಮಾಡ್ತಾರೆ, ಚೇಂಜ್ ಮಾಡಿ ಅಂತ. ಬಟ್ ಹೈಕಮಾಂಡ್ ಏನು ಮಾಡುತ್ತೆ ನೋಡಬೇಕು. ಮಾಡಿದ್ರೆ ವಿಜೇಂದ್ರ ಮುನ್ಸ್ಕೊಂಡು ಕಾಂಗ್ರೆಸ್ಗೆ ಹೋಗ್ಬೋದು, ಮಾಡದೇ ಇದ್ರೆ ಇವರೆಲ್ಲ ಇನ್ನೂ ರೊಚ್ಚಿಗೆ ಎದ್ದು BJP ಮಾನ ಮರ್ಯಾದೆಯನ್ನು 3 ಬಾಗ್ಲ ಮಾಡಿ 16 ಬಾಗ್ಲ ಮಾಡಿ ತೀರಿಸಿ BJPನ ಮುಳುಗಿಸ್ತಾರಷ್ಟೆ. ಕಾಂಗ್ರೆಸ್ಗೆ ಅನುಕೂಲ. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ, ಹೆಲ್ದಿನೂ ಅದೇ. ನೀವು ಸಣ್ಣ ಆಗಬೇಕಾ, ಹೆಲ್ದಿ ಆಗಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.